ಅವ್ರು ಶ್ರೀಮತಿಯವರೇ ವೀರ ಪರಂಪರೆ ಗೌಡರು ಹಿಡ್ಕೊಂಡು ಸರೇ ಹೊಡಿತಾ ಇರ್ತಾರೆ. ಅದು ಹೆಂಗೆ ಕುಕ್ಕರಲ್ಲೇ ಸೌಟ್ ಸಿಕ್ಕಿದ್ರೆ ಸೌಟಲ್ಲೇ, ಬರ್ಲು ಸಿಕ್ಕಿದ್ರೆ ಬರ್ಲಲ್ಲೇ, ಒದೆ ಅಂದ್ರೆ ಒದೆ ಗೌಡು. ಒಂದು ಹಳ್ಳಿಲಿ ವೀರೇಗೌಡರು ಅಂತ ಒಂದು ವೀರ ಪರಂಪರೆ ವಂಶ ಇತ್ತು. ಹಳ್ಳಿಗಳಲ್ಲಿ ಗೊತ್ತಲ್ಲ ವೀರ ಪರಂಪರೆ ವಂಶ ಅಂದಮೇಲೆ ವೀರತ್ವ. ಹೀಗೆ ಇರಬೇಕಾದ್ರೆ ಗೌಡಂಗೆ ಮದುವೆ ಆಯಿತು, ಮಕ್ಕಳಾಯಿತು. ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸಿದ್ರು, ಕೆಲ್ಸಕ್ಕೆ ಸೇರಿಸಿದ್ರು, ಮಗಂಗೆ ಮದುವೆ ಮಾಡಿದ್ರು. ಸರಿ ಆಯಿತು, ಮದುವೆ ಮಾಡಿದ್ರು, ಮಗಂಗೆ ಸೊಸೆ ಬಂದರು. ಈ ಗೌಡನ ಹೆಂಡತಿಗೂ ಸೊಸೆಗೂ ಡೈಲಿ ಜಗಳಾಟ. ಗೌಡ ಏನು ಮಾಡಬೇಕು, ಹೆಂಡತಿ ವಹಿಸ್ಕೋಬೇಕೋ ಸೊಸೆ ವಹಿಸ್ಕೋಬೇಕೋ ಗೊತ್ತಾಗಲಿಲ್ಲ. ಸೊ ಅವನೇನು ಮಾಡ್ದ, ಸೊಸೆಗೆ ಸಪೋರ್ಟ್ ಮಾಡ್ದ. ಸೊಸೆಗೆ ಸಪೋರ್ಟ್ ಮಾಡಿ ಹೆಂಡ್ತಿನೇ ಬೈಯೋದು, ಬುದ್ಧಿ ಹೇಳ್ದ, ಎಲ್ಲ ಮಾಡ್ದ. ಸರಿ ಆಯಿತು, ಮಗಂಗೆ ಗೊತ್ತಾಯಿತು ಇದು ಯಾಕೆ ಸರಿ ಹೋಗಲ್ಲ ಅಂತ. ಮಕ್ಳು ಓದಿಸ್ಬೇಕು ಅಂತ ಸುಳ್ಳು ಹೇಳ್ಬಿಟ್ಟು ಮಗ ಹಳ್ಳಿ ಬಿಟ್ಟು ಸಿಟಿಗೆ ಬಂದು ಸೆಟ್ಲ್ ಆದ. ಸರಿ ಈಗ ಉಳ್ಕೊಂಡಿದ್ದಿನ್ಯಾರು, ವೀರೇಗೌಡರು, ವೀರ ಪರಂಪರೆಯ ವೀರೇಗೌಡರು ಅವ್ರ ಹೆಂಡತಿ ಇಬ್ಬರೇ ಉಳಿದ್ರು ಮನೇಲಿ. ಹಿಂಗಾದ್ಮೇಲೆ ಜಗಳ ಮುಗೀತು ಅಂತ ಸುಮ್ಮನೆ ಆಗಬೇಕಲ್ಲ ಗೌಡ್ರ ಮಲ್ಲಿ. ಸುಮ್ಮನೆ ಆಗಲಿಲ್ಲ, ಹೆಂಡ್ತಿ ಡೈಲಿ ಕಿರಿಕ್ ಮಾಡೋರು. ಗೌಡ ನೋಡೋರ್ಗು ನೋಡ್ತಿದ್ದ, ಜಗಳ ಮೇಲೆ ಹೇಳೋನು, ಕದ ಹಾಕೋಣನು, 5 ನಿಮಿಷ ಒಳಗಡೆ ಹೋಗಿ ಕೂಗಾಡೋನು, ಆಚೆ ಕಡೆಗೆ ಬಂದು ಉಸಿರು ಇಕ್ಕೊಂಡು ಬೈಕಂಡು ಕುತ್ಕೊಳ್ಳೋದು ನಿಂತಿಯ. ಹಿಂಗೆ ಡೈಲಿ ಹಿಂಗೆ ಮಾಡ್ತಾಯಿದ್ರು. ಈ ಊರಲ್ಲಿ ಇರ್ತಾರಲ್ಲ ಚೀತು ಸಂಘದ ಹುಡುಗರುಗಳು, ಜಾಸ್ತಿ ಕ್ಯೂರಿಯಾಸಿಟಿ ಜಾಸ್ತಿ ಇನ್ನೊಬ್ರ ಮನೆ ವಿಷಯ ತಿಳ್ಕೊಳೋದು ಅಂದರೆ. ಸೊ ಏನಾಯಿತು, ಹಿಂಗೆ ಮಾಡ್ತಾಯಿದ್ರಲ್ಲ ಹುಡುಗರು ತಲೆ ಕೆಡ್ತು. ಒಂದು ದಿವಸ ನೋಡಬೇಕು ಗೌಡ ಏನಕ್ಕೆ ಈ ಥರ ಡೈಲಿ ಒಳಗಡೆ ಹೋಗ್ತಾನೆ, ಕದ ಹಾಕ್ಯಂತಾನೆ, 5 ನಿಮಿಷ ಹೊಡಿತಾನೆ, ಬಂದು ಆಚೆಲಿ ಉಸಿರು ಇಕ್ಕೊಂಡು ಕೂದಂತಾನೆ, ಏನಿದು ಏನಾಗ್ತಿದೆ ಒಳಗಡೆ ನೋಡ್ಬೇಕಲ್ಲ ಅಂತ ಏನು ಮಾಡಿದ್ರು. ಅವ್ರ ಮನೆಯಲ್ಲಿ ಒಂದು ಸಂಪ್ಲು ಸಂಧಿ ಇಲ್ಲಿ ಒಂದು ಕಿಟಕಿ ಇತ್ತು. ಡೈಲಿ ಹೋಗ ಸಂಪ್ಲು ಕಿಟಕಿ ಹತ್ರ ನಿಂತ್ಕೊಂಡಾಗ ಮಾಡಿದ್ರು. ಒಂದಿನ ಏನಾಗ್ಬಿಟ್ಟು ಕಿಟಕಿ ತೆಗೆದಿತ್ತು. ಸೊ ಅವಾಗ ನೋಡಿರು ಏನು ಮಾಡ್ತಾವ್ರು ಒಳಗೆ ಅಂದರೆ, ಅಲ್ಲಿ ಕೇಸೇ ಉಲ್ಟಾ ಆಗೈತೆ. ಏನೋ ವೀರ ಪರಂಪರೆ ಗೌಡ್ರದಲ್ಲ ಅಲ್ಲಿ ಆರ್ಭಟ. ಅವ್ರು ಶ್ರೀಮತಿಯವರೇ ವೀರ ಪರಂಪರೆ ಗೌಡರು ಹಿಡ್ಕೊಂಡು ಸರೇ ಹೊಡಿತಾ ಇರ್ತಾರೆ. ಅದು ಹೆಂಗೆ ಕುಕ್ಕರಲ್ಲೇ ಸೌಟ್ ಸಿಕ್ಕಿದ್ರೆ ಸೌಟಲ್ಲೇ, ಬರ್ಲು ಸಿಕ್ಕಿದ್ರೆ ಬರ್ಲಲ್ಲೇ, ಒದೆ ಅಂದರೆ ಒದೆ ಗೌಡಿಗೆ. ಗೌಡ ಆಚೆಗೆ ಬಂದು ಕವರ್ ಮಾಡ್ಕೋಬೇಕಲ್ಲ, ನೀವು ಮಾಡೋದು ಬಂದು ಜಗ್ಲ ಮೇಲೆ ಕೂತ್ಕೊಂಡು ಹೆಣ್ತಿನೇ ಬೈಕಂಗೆ ಕೂತ್ಕೊಳ್ಳೋದು. ಈ ಉಸಿರಿಗೆ ಕೂತ್ಕೊಳ್ಳಲ್ಲ, ಹುಡುಗರಿಗೆ ಡೌಟ್ ಬಂದ್ಬಿಟ್ಟು ಒಂದಿಷ್ಟು ಚೆಕ್ ಮಾಡ್ಕೊಂಡವೆ. ಹಿಂಗಾಗಿ ಗೌಡ್ರ ಪರಂಪರೆ ಹೊರಗಡೆ ಹುಲಿ, ಒಳಗಡೆ ಇಲಿ, ಈ ಥರ ಆಗಿದೆ ಫ್ರೆಂಡ್ಸ್. ಇದರಿಂದ ನಾವು ಏನು ತಿಳ್ಕೊಬೇಕಪ್ಪ ಅಂತಂದರೆ, ಈ ಶೋಷಣೆ ಅನ್ನೋದು ಗಂಡು ಮಕ್ಳಿಗೂ ಇರುತ್ತೆ, ಹೆಣ್ಮಕ್ಳಿಗೂ ಇರುತ್ತೆ. ಓಕೆ ಬಾಯ್ ಫ್ರೆಂಡ್ಸ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಕಮೆಂಟ್ ಫ್ರೆಂಡ್ಸ್.